ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರುತಿ ಕ್ರಿಯೇಚರ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಫಾಲ್ ಆರ್ಮಿ ವಾರ್ ಅಥವಾ ಈ ಸೈನಿಕ ಹುಳು ಅಥವಾ ಲದ್ದಿ ಹುಳು ಅಂತ ಏನು ಆಡು ಭಾಷೆಯಲ್ಲಿ ಕರಿತೀವಲ್ಲ, ಇದು ಮೆಕ್ಕೆಜೋಳ ಅಂದರೆ ಮುಸ್ಕಿನ ಜೋಳದಲ್ಲಿ ಮಾಡುವಂಥ ಅಥವಾ ಉಂಟು ಮಾಡುವಂಥ ಏನು ಪರಿಣಾಮಗಳು ಅಥವಾ ಬಾಧೆಗಳು ಮತ್ತು ಅದರ ನಿಯಂತ್ರಣದ ಬಗ್ಗೆ ಇವತ್ತಿನ ವಿಷಯದಲ್ಲಿ ತಿಳಿತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ಫಾಲ್ ಆರ್ಮಿ ಏನಿದೆಯಲ್ಲ, ಇದರ ಜೀವಾವಧಿ, ಇದರ ಲೈಫ್ ಸ್ಪ್ಯಾನ್ ಬಂದುಬಿಟ್ಟು 35 ದಿನದಿಂದ 40 ದಿನದ ತನಕ ಇದು ಬದುಕಿರುತ್ತೆ. ಇದು 300 ಜಾತಿಯ ಬೆಳೆ ಅಥವಾ 300 ಜಾತಿಯ ಕಳೆಗಳನ್ನು ತಿಂದು ಜೀವಿಸುತ್ತಿದ್ದು, ಇದು ಒಟ್ಟು 6 ಹಂತದಲ್ಲಿ ಬೆಳೆಗಳಿಗೆ ಹಾನಿ ಮಾಡುತ್ತೆ. ಅದು ಯಾವ್ಯಾವುದು ಅಂತ ಫೀಲ್ಡಲ್ಲಿ ಹೋಗ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಹೋಗಿ. ಹಾಗೆ ನೋಡ್ಬೋದು ನೀವು, ಹಾನಿಯಾದಂಥ ಗಿಡ ಈ ರೀತಿ ಸುಳಿಯಲ್ಲೆಲ್ಲ ಪೂರ್ತಿ ಅದರ ತ್ಯಾಜ್ಯದಿಂದ ಕೂಡಿರುತ್ತೆ ಮತ್ತು ಪೂರ್ತಿ ಎಲೆ ಎಲ್ಲ ತಿಂದಿರೋ ಥರ ಕಾಣ್ತಾ ಇರುತ್ತೆ ನೋಡಿ. ಈ ರೀತಿ ಇರುತ್ತೆ ಈ ಹುಳ. ಇದು ಒಂದು ಸಲ ಮೊಟ್ಟೆ ಇಟ್ಟರೆ 1000ದಿಂದ 1500 ತನಕ ಇದು ಮೊಟ್ಟೆ ಇಡುವ ಶಕ್ತಿ ಹೊಂದಿದೆ. ಇದು ಒಟ್ಟು 6 ಹಂತಗಳಲ್ಲಿ ಬೆಳೆಗೆ ಹಾನಿ ಮಾಡುತ್ತೆ. ಇದು 1 ಮತ್ತು 2ನೇ ಹಂತದಲ್ಲಿ ಈ ಮರಿ ಹುಳು ಏನಿರುತ್ತಲ್ಲ, ಅದು ಈ ಎಲೆಗಳ ಮೇಲೆ ತಿಂದ್ಬಿಟ್ಟು ಈ ಥರ ಬಿಳಿ ಪೇಪರ್ ಥರ ಕಾಣ್ತಾ ಇರುತ್ತೆ, ಬರೀ ಮೇಲೆ ಅದು ಫೋಟೋಸಿಂಥಸಿಸ್ಗೆ ತೊಂದರೆ ಮಾಡ್ತಾ ಇರುತ್ತೆ. ಮತ್ತು ಬೆಳೀತಾ ಬೆಳೀತಾ ಅದು 3 ಮತ್ತು 4ನೇ ಹಂತದಲ್ಲಿ ಈ ಥರ ಎಲೆ ಪೂರ್ತಿ ತಿಂತಾ ಹೋಗುತ್ತೆ. ಪೂರ್ತಿ ತಿಂದು ಈ ಎಲೆ ಪೂರ್ತಿ ಕಟ್ಟಾಗಿರೋ ಥರ ಕಾಣ್ತಾ ಹೋಗುತ್ತೆ. ಇದು ನೋಡ್ಬೋದು ನೀವು. ಇದರಿಂದ ಹುಳ ಆ ಥರ ಕಾಣುತ್ತೆ ಇದು. ಮತ್ತು ಪೂರ್ತಿ ತಿಂದಾದಮೇಲೆ ಈ 4ನೇ ಮತ್ತು 5 ಮತ್ತು 6ನೇ ಹಂತದಲ್ಲಿ ಪೂರ್ತಿ ಸುಳಿ ಒಳಗೆ ಹೋಗ್ಬಿಟ್ಟು ಅದು ಎಲೆ ಏನು ತಿಂದಿರುತ್ತಲ್ಲ, ಅದು ತಿಂದ್ಬಿಟ್ಟು ಅದರ ತ್ಯಾಜ್ಯನ ಆ ಸುಳಿ ಸೆಂಟ್ರಲ್ಲಿ ಆಗ್ತಾ ಅದರಲ್ಲಿ ಸೇರ್ಕೊಂಡಿರುತ್ತೆ ಅದು. ಇದರಿಂದ ಇಳುವರಿ ಕಡಿಮೆ ಆಗುತ್ತೆ. ಅದಕ್ಕೆ ಸೂಕ್ತವಾದ ನಿರ್ವಹಣೆ ಕ್ರಮಗಳು ಮತ್ತು ಅದಕ್ಕೆ ಯಾವುದು ಔಷಧಿಗಳನ್ನು ಸ್ಪ್ರೇ ಮಾಡಬೇಕಂತ ಹೇಳ್ತಾ ಹೋಗ್ತೀನಿ ನೋಡಿ. ಇದಕ್ಕೆ ಸ್ಪ್ರೇ ಬಂದುಬಿಟ್ಟು ಇನ್ಸೆಕ್ಟಿಸೈಡ್ಸ್ ಆದಂಥ ಇಮಾಮ್ಯಾಕ್ಟಿನ್ ಬೆಂಜೋಯೇಟ್ ಅಥವಾ ಬ್ಯಾರಡೈಸ್, ಇವನ್ನ ಪ್ರತಿ ಲೀಟರ್ಗೆ 2 ml ಹಾಕ್ಬಿಟ್ಟು ಸ್ಪ್ರೇ ಮಾಡಬೇಕು. ಇಮಾಮ್ಯಾಕ್ಟಿನ್ ಪ್ಲಸ್ ಕ್ಲೋರೋಪೆರಿಪಾಸ್ ಇದನ್ನೆರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಎಗ್ ಸ್ಟೇಜ್ನ ಕಂಟ್ರೋಲ್ ಮಾಡ್ಬೋದು.